सद्गुणौघाकरानहं वादिराजगुरून् वन्दे हयग्रीवपदाश्रयान्। द्विकर्तृकत्वात् काव्यस्यापि अस्तीश्वरमतौ स्थितिः यावत् प्रचारं पश्चात् सः बुद्धिं तत्र व्यनक्ति न तदुत्पन्नमनित्यञ्च ಪೌರುಷೇಯಂ ವಚೋಖಿಲಂ. ಹಿಂದೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಬ್ಬೊಬ್ಬ ಕಾವ್ಯವನ್ನು ರಚನೆ ಮಾಡಿದವರು ಇದ್ದಾರೆ ಅಂತ ಅನಿಷ್ಟವನ್ನು ಹೇಳುವ ಮೂಲಕ ಮೀಮಾಂಸಕರ ಮತವನ್ನು ಖಂಡನೆ ಮಾಡಿದರು. ಇದಾದ ಮೇಲೆ ಇನ್ನೊಂದು ಸಮಸ್ಯೆ ಇದೆ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ. ಲೋಕದಲ್ಲಿ ತಾರ್ಕಿಕರ ಮತ ಪ್ರಕಾರ ಈ ನಾವೇನು ವರ್ಣವನ್ನು ಉಚ್ಚಾರಣೆ ಮಾಡ್ತೇವಲ್ಲ, ಇದು 3 ಕ್ಷಣ ಇರುತ್ತೆ ಅನ್ನೋದು ತಾರ್ಕಿಕರ ಸಿದ್ಧಾಂತ. ಉತ್ಪತ್ತಿ ಕ್ಷಣ, ಇರುವ ಕ್ಷಣ, ವಿನಾಶ ಆಗುವಂಥ ಕ್ಷಣ, ಅಷ್ಟೇ. ಇಷ್ಟೇ 3 ಕ್ಷಣ ಅಂತಂದರೆ. ಒಂದು ವರ್ಣವನ್ನು ನಾವು ಉಚ್ಚಾರಣೆ ಮಾಡ್ತೇವೆ ಅಂತಂದರೆ ಅದು 3 ಕ್ಷಣದಲ್ಲಿ ಇರುತ್ತೆ ಅಂತ. ಹಾಗಾದರೆ ಮಾಘ ಕಾವ್ಯ, ಅದನ್ನು ಮಾಘ ಕವಿ ಸೃಷ್ಟಿ ಮಾಡಿದ್ದಾನೆ ಅಂತಾದರೆ ಆ ಕಾವ್ಯ ಎಷ್ಟು ಕಾಲ ಇರಬಹುದು? 3 ಕ್ಷಣ ಇರಬೇಕು. ಮುಂದೆ ಆ ಕಾವ್ಯ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ? ಅದು ಶಾಸ್ತ್ರ ಒಪ್ಪಿರೋದೇ ಹಾಗೆ 3 ಕ್ಷಣ ಇರುತ್ತೆ ಅಂತ. ಆದ್ದರಿಂದ ಮತ್ತೆ ಎಲ್ಲಿರಬೇಕು ಅದು? ನೀವೆಲ್ಲ ಪುಸ್ತಕದಲ್ಲಿದೆ ಅಂತ ಹೇಳ್ತೀರಾ. ಪುಸ್ತಕ ಇಲ್ಲದೇ ಇದ್ದಾಗ ಪ್ರಿಂಟಿಂಗ್ ಆ ಒಂದು ಕ್ರಮ ಇನ್ನೂ ಲೋಕದಲ್ಲಿ ಪ್ರಸಿದ್ಧಿಗೆ ಬರಲಿಲ್ಲ ಅಂತ ಆದರೆ ಅವಾಗ ಹೇಗೆ? ಅದಕ್ಕೆ ಹೇಳ್ತಾರೆ, ಈ ಕ್ರಮ ಎಂಬತಕ್ಕಂಥದ್ದು ಉಳಿಯುತ್ತೆ. ಅದು ಹೇಗೆ ಅಂತಂದರೆ, ಲೋಕದಲ್ಲಿ ಉಚ್ಚರಿತವಾಗಿರತಕ್ಕಂಥ ವರ್ಣ ಎಂಬತಕ್ಕಂಥದ್ದು ತ್ರಿಕ್ಷಣದಲ್ಲಿರ್ಬೋದು, ಆದರೆ ಅದು ಭಗವಂತನ ಬುದ್ಧಿಯಲ್ಲಿ ಇರುತ್ತೆ. ಹಾಗಾದರೆ ಕಾವ್ಯಕ್ಕೆ ಎಷ್ಟು ಜನ ಕರ್ತೃಗಳು ಅಂದರೆ ದ್ವಿಕರ್ತೃತ್ವ ಅಂತ. 2 ಕರ್ತೃಗಳು. ಒಬ್ಬ ಮಾಘಕವಿ ಕರ್ತೃ, ಸ್ವತಂತ್ರ ಕರ್ತೃ. ಪರಮಾತ್ಮ ಭಗವಂತನ ಕರ್ತೃ ಆಗಿದ್ದಾನೆ. ಭಗವಂತನ ಬುದ್ಧಿಯಲ್ಲಿ ಎಲ್ಲವೂ ಕೂಡ ಇರತಕ್ಕಂಥದ್ದಾಗಿದೆ. ಅದರಿಂದಾಗಿ ಆ ಕಾವ್ಯ ಎಂಬತಕ್ಕಂಥದ್ದು 3 ಕ್ಷಣ ಮಾತ್ರ ಇರಬೇಕು, ಮುಂದೆ ಆ ಕಾವ್ಯ ಇಲ್ಲ ಆಗಬೇಕು ಅಂತ ಆ ಆಕ್ಷೇಪಕ್ಕೆ ಅವಕಾಶ ಎಂಬತಕ್ಕಂಥದ್ದಿಲ್ಲ ಅಂತ. ಭಗವಂತ ಏನು ಮಾಡ್ತಾನೆ ಅಂತಂದರೆ, ಎಲ್ಲಿಯ ತನಕ ಆ ಕಾವ್ಯದ ಪ್ರಚಾರ ಎಂಬತಕ್ಕಂಥ ಬರಬೇಕು ಅಂತಿರುತ್ತೋ ಅಲ್ಲಿಯ ತನಕ ಭಗವಂತ ಅದನ್ನು ವ್ಯಕ್ತ ಮಾಡ್ತಾನೆ. ಮುಂದೆ ಕೂಡ ಭಗವಂತನ ತಲೆಯಲ್ಲಿ ಇದ್ದೇ ಇರುತ್ತೆ. ಏನೇನು ರಚನೆ ಮಾಡಿದ್ದಾರೋ ಎಲ್ಲವೂ ಕೂಡ ಭಗವಂತನಿಗೆ ತಿಳಿದೇ ಇರುತ್ತೆ. ಆದರೆ ಆ ಭಗವಂತ ಆ ಕಾವ್ಯದ ಪ್ರಚಾರ ಮುಗಿತು ಅಂತ ಆಯಿತು ಅಂತಂದರೆ ಆಗ ಆ ಕ್ರಮವನ್ನು ಅಭಿವ್ಯಕ್ತ ಮಾಡೋದಿಲ್ಲ ಅಂತ. ಹೀಗೆ ಉಳಿದ ಕಾವ್ಯಗಳೆಲ್ಲವೂ ಕೂಡ ಲೋಕದಲ್ಲಿ ಉಳಿಲಿಕ್ಕೆ ಹೇಗೆ ಸಾಧ್ಯ? ವರ್ಣಗಳೆಲ್ಲ ತ್ರಿಕ್ಷಣಾವಸ್ಥಾಯಿಗಳಾದ ಉಚ್ಚಾರಣೆ ಅಂತಕ್ಕಂಥದ್ದು 3 ಕ್ಷಣದಲ್ಲಿ ಮಾತ್ರ ಇರುತ್ತೆ, ಮುಂದಿನ ಕ್ಷಣದಲ್ಲಿ ಇರಲ್ವಲ್ಲ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತಿದ್ದಾರೆ. ಕಾವ್ಯಸ್ಯ, ಲೋಕದಲ್ಲಿ ರಚಿತವಾಗಿರ್ತಕ್ಕಂತಹ ಎಲ್ಲ ಕಾವ್ಯಗಳಿಗೆ ದ್ವಿಕರ್ತೃಕತ್ವಾತ್, ಭಗವಂತ ಮತ್ತು ಆಯಾ ಗ್ರಂಥಗಳ ಕರ್ತೃಗಳು ಎಂಬುದಾಗಿ 2 ಕರ್ತೃಗಳಿರುವುದರಿಂದ ಯಾವತ್ ಪ್ರಚಾರಂ, ಆ ಕಾವ್ಯದ ಪ್ರಚಾರ ಎಲ್ಲಿಯ ತನಕ ಇರಬೇಕು? ಈಶ್ವರ ಮತ್ತು ಭಗವಂತನ ಬುದ್ಧಿಯಲ್ಲಿ ಸ್ಥಿತಿ ಅಸ್ತಿ, ಆ ಕಾವ್ಯದ ಇರುವಿಕೆಯೂ ಇರುತ್ತದೆ. ಪಶ್ಚಾತ್, ಆ ಕಾವ್ಯದ ಪ್ರಚಾರ ಮುಗಿದ ಮೇಲೆ ಸಹ ಆ ಈಶ್ವರನು ತತ್ರ, ಆ ಕಾವ್ಯದ ವಿಷಯದಲ್ಲಿನ ಬುದ್ಧಿಂ, ತನ್ನ ಬುದ್ಧಿಯನ್ನು ನ ವ್ಯನಕ್ತಿ, ಅಭಿವ್ಯಕ್ತಿ ಮಾಡುವುದಿಲ್ಲ. ತತ್, ಆದ್ದರಿಂದ ಉತ್ಪನ್ನಂ, ಉತ್ಪನ್ನವಾದ ಅಖಿಲಂ, ಎಲ್ಲ ಪೌರುಷೇಯಂ ವಚಃ, ಪೌರುಷೇಯ ವಾಕ್ಯವೂ ಅನಿತ್ಯಂ, ಅನಿತ್ಯವೇ ಆಗಿದೆ ಅಂತ. ಕಾವ್ಯಸ್ಯ, ಲೋಕದಲ್ಲಿ ರಚಿತವಾಗಿರತಕ್ಕಂತಹ ಕಾವ್ಯಗಳಿಗೆ
ದ್ವಿಕರ್ತೃಕತ್ವಾತ್ ಪರಮಾತ್ಮ ಮತ್ತು ಆಯಾ ಕಾವ್ಯಗಳನ್ನು ರಚಿಸಿರುವಂತಹ ವ್ಯಕ್ತಿಗಳು ಎಂಬುದಾಗಿ ಇಬ್ಬರು ಕರ್ತೃಗಳಿರುವುದರಿಂದ ಯಾವತ್ ಪ್ರಚಾರಂ ಆ ಕಾವ್ಯದ ಪ್ರಚಾರ ಇರುವ ತನಕ ಈಶ್ವರ ಮತವು ಭಗವಂತನ ಬುದ್ಧಿಯಲ್ಲಿ ಸ್ಥಿತಿ ಅಸ್ತಿ ಆ ಕಾವ್ಯದ ಇರುವಿಕೆಯೂ ಇರುತ್ತದೆ. ಪಶ್ಚಾತ್ ಆ ಕಾವ್ಯದ ಪ್ರಚಾರ ಮುಗಿದ ಮೇಲೆ ನಿಂತು ಹೋದ ಮೇಲೆ ಸಹ ಆ ಭಗವಂತನು ತತ್ರ ಆ ಕಾವ್ಯದ ವಿಷಯದಲ್ಲಿರುವಂತಹ ಬುದ್ಧಿಂ ತನ್ನ ಬುದ್ಧಿಯನ್ನು ನ ವ್ಯನಕ್ತಿ ಅಭಿವ್ಯಕ್ತ ಮಾಡುವುದಿಲ್ಲ. ತತ್ ಆದ್ದರಿಂದ ಉತ್ಪನ್ನಂ ರಚಿತವಾಗಿರ್ತಕ್ಕಂತಹ ಅಖಿಲಂ ಎಲ್ಲ ಪೌರುಷೇಯಂ ವಚಃ ಪೌರುಷೇಯ ವಾಕ್ಯವು ಅನಿತ್ಯಂ ಅನಿತ್ಯವಾದವುಗಳು. ನಾನು ಮಾಘಕಾವ್ಯಸ್ಯ ಮಾಘಕೃದ್ಬುದ್ಧಿ ನಿಮಿತ್ತಕತ್ವೇ ಏತದ್ಬುದ್ಧೇಃ ಈಶ್ವರಬುದ್ಧಿವತ್ ನಿತ್ಯತ್ವ ಅಭಾವಾತ್ ತ್ರಿಕ್ಷಣಾವಸ್ಥಾಯಿತ್ವೇನ ತದುಪಾಧಿಕ ಕಾವ್ಯಸ್ಯ ಆಶುತರ ವಿನಾಶಿತ್ವಂ ಸ್ಯಾತ್ ಇತ್ಯತಃ. ಮಾಘ ಕಾವ್ಯದ ಕವಿ ಮಾಘಕವಿ ಅವನ ಬುದ್ಧಿ ಅದು ನಿತ್ಯ ಅಲ್ಲ, ನಮ್ಮ ಬುದ್ಧಿಯೂ ನಿತ್ಯ ಅಲ್ಲ, ಯಾವ ಜೀವರ ಬುದ್ಧಿಯೂ ಕೂಡ ನಿತ್ಯ ಅಲ್ಲ. ಅದೆಲ್ಲವೂ ಕೂಡ ಮಾಘಕೃತ ಬುದ್ಧಿ ನಿಮಿತ್ತಕತ್ವೇ. ಮಾಘ ಕವಿ ರಚನೆ ಮಾಡಿರ್ತಕ್ಕಂತಹ ಕಾವ್ಯ ಮಾಘ ಎಂಬತಕ್ಕಂಥ ಕವಿಯ ಬುದ್ಧಿ ಉಪಾಧಿ ಉಳ್ಳದ್ದು. ಬುದ್ಧಿ ಎಂಬತಕ್ಕಂತಹ ಉಪಾಧಿಯಿಂದ ಆ ಕಾವ್ಯ ರಚಿತವಾಗಿದೆ ಅಂತಾದರೆ ಏತದ್ಬುದ್ಧೇ ಈಶ್ವರ ಬುದ್ಧಿವತ್ ನಿತ್ಯತ್ವಾಭಾವಾತ್ ಮಾಘ ಕವಿಯ ಬುದ್ಧಿ ಭಗವಂತನ ಬುದ್ಧಿಯಂತೆ ನಿತ್ಯ ಅಲ್ಲ. ಆದ್ದರಿಂದ ತ್ರಿಕ್ಷಣಾವಸ್ಥಾಯಿತ್ವೇನ 3 ಕ್ಷಣದಲ್ಲಿ ಮಾತ್ರ ಆ ಬುದ್ಧಿ ಎಂಬತಕ್ಕಂಥದ್ದು ಇದೆ. ಹಾಗಾದರೆ ಮಾಘ ಕಾವ್ಯ ಏನಾಗಬೇಕಾಗಿತ್ತು? 3 ಕ್ಷಣ ಮಾತ್ರ ಇರೋದು, ಅನಂತರದಲ್ಲಿ ಅದು ನಾಶ ಆಶುತರ ವಿನಾಶ ಬೇಗನೆ ನಾಶವಾಗಿ ಹೋಗಬೇಕಾಗಿತ್ತು. ಲೋಕದಲ್ಲಿ ಅದು ಪ್ರಸಿದ್ಧಿಯಲ್ಲೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಕ್ರಮ ಎಂಬತಕ್ಕಂಥದ್ದು ಪೌರುಷೇಯವಾಗಿರ್ತಕ್ಕಂತಹ ಕಾವ್ಯಗಳಲ್ಲಿ ಪುರುಷನ ಬುದ್ಧಿಕ್ರಮಕ್ಕೆ ಅನುಗುಣವಾಗಿದೆ. ಅಪೌರುಷೇಯವಾಗಿರ್ತಕ್ಕಂಥ ವೇದದಲ್ಲಿ ಅನಾದಿಯಾಗಿರ್ತಕ್ಕಂತಹ ಈಶ್ವರ ಬುದ್ಧಿ ಕ್ರಮಕ್ಕೆ ಅನುಗುಣವಾಗಿದೆ ಅಂತ ಹೇಳೋದು ಅಂತಾದರೆ ಈ ಲೌಕಿಕವಾಗಿರ್ತಕ್ಕಂಥ ಕಾವ್ಯಗಳೆಲ್ಲ ಬೇಗ ನಾಶವಾಗಿ ಹೋಗಬೇಕಾಗಿತ್ತು ಅಂತ ಅದಕ್ಕೆ ಹೇಳ್ತಾರೆ ದ್ವಿಕರ್ತೃಕತ್ವಾದಿತಿ ಘಟಾದಿವತ್ ದ್ವಿಕರ್ತೃಕತ್ವಾದಿತ್ಯರ್ಥ ಅಂತ. ಘಟ ಕುಂಬಾರ ಮಾಡಿದ್ದು ಮಾತ್ರ ಅಲ್ಲ, ಕುಂಬಾರನ ಒಳಗಡೆ ಇದ್ದುಕೊಂಡು ಪರಮಾತ್ಮನು ಮಾಡ್ತಾ ಇದ್ದಾನೆ. ಹೀಗೆ ಘಟಾದಿ ಕಾರ್ಯಗಳು ಯಾವ ರೀತಿಯಲ್ಲಿ ಭಗವತ್ಕರ್ತೃಕ ಭಗವದಿತರ ತತ್ಪ್ರಸಿದ್ಧವಾದ ವ್ಯಕ್ತಿಕರ್ತೃಕ ಆಗಿದೆಯೋ ಹಾಗೆ ಕಾವ್ಯಗಳು ಕೂಡ ದ್ವಿಕರ್ತೃಕವೇ ಆಗಿದೆ ಅಂತ. ಎಲ್ಲಿ ತನಕ ಯಾವತ್ ಪ್ರಚಾರಂ ಈಶ್ವರ ಮತೌ ಸ್ಥಿತಿ ಇತಿ ಸಂಬಂಧ. ಎಲ್ಲಿಯ ತನಕ ಆ ಕಾವ್ಯದ ಪ್ರಚಾರ ಎಂಬತಕ್ಕಂಥದ್ದು ಇರಬೇಕೋ ಅಲ್ಲಿ ತನಕ ಆ ಕಾವ್ಯ ಎಂಬತಕ್ಕಂಥದ್ದು ಭಗವಂತನ ಬುದ್ಧಿಯಲ್ಲಿ ಇರುತ್ತೆ. ಆಮೇಲೆ ಹೊಟ್ಟೋಗುತ್ತಾ? ಭಗವಂತನ ತಲೆಯಲ್ಲಿ ಇದ್ದೇ ಇರುತ್ತೆ. ಆದರೆ ಪ್ರಚಾರ ಅದು ಮುಗೀತು ಅಂತಂದರೆ ಆ ಗ್ರಂಥದ ಪ್ರಸಿದ್ಧಿ ಎಂಬತಕ್ಕಂಥದ್ದು ಅಲ್ಲಿಗೆ ಮುಗಿಬೇಕು ಅಂತ ಭಗವತ್ ಸಂಕಲ್ಪ ಇದ್ದರೆ ಮುಂದೆ ಭಗವಂತ ತನ್ನ ತಲೆಯಲ್ಲಿರ್ತಕ್ಕಂಥ ಕ್ರಮ ಅದನ್ನು ಪ್ರಕಟ ಮಾಡಲ್ಲ. ಅವನ ತಲೆಯಲ್ಲಿ ಇದ್ದೇ ಇರುತ್ತೆ, ಅದನ್ನು ಅಭಿವ್ಯಕ್ತ ಮಾಡಲ್ಲ ಅಷ್ಟೆ. ತತ್ರ ತತ್ಪ್ರಚಾರ ವಿಷಯೇ ಅಂತ ಅಲ್ಲಿ ತತ್ರ ಅಂತ ವಾಕ್ಯ ಇದೆ. ಅದಕ್ಕೆ ಆ ಶಾಸ್ತ್ರದ ಪ್ರಚಾರದ ವಿಷಯದಲ್ಲಿ ಅಂತ ಅರ್ಥ. ಬುದ್ಧಿಂ ನ ವ್ಯನಕ್ತಿ ಅಂತ ಅರ್ಥ. ಯಾವಾಗ ಪ್ರಚಾರ ಎಂಬತಕ್ಕಂಥದ್ದು ಸಾಕು ಅಂತ ಅನಿಸುತ್ತೋ ಮುಗಿಬೇಕಾಗಿದೆಯೋ ಆಗ ಭಗವಂತ ಅಲ್ಲಿ ಅಂದರೆ ಆ ಕಾವ್ಯದ ವಿಷಯದಲ್ಲಿ ಅಂತ. ವಚೋಖಿಲಂ ಅಂತಂದರೆ ಕಾವ್ಯಾಧಿಕಂ ಎಲ್ಲ ಮಾತುಗಳು ಅಂತಂದರೆ ಪೌರುಷೇಯ ವಾಕ್ಯಗಳು ಅಂತ ಅರ್ಥ. ಎಲ್ಲವೂ ಇದೆ, ಅವನು ಸರ್ವಜ್ಞ ಅಲ್ವಾ. ನೀವು ಗುಜರಾತಿಯಲ್ಲಿ ಹೇಳ್ಬೋದು, ಬೆಂಗಾಳಿಲಿ ಹೇಳ್ಬೋದು, ಅಥವಾ ಇನ್ನು ಉರ್ದುನಲ್ಲಿ ಹೇಳ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ಹೇಳ್ಬೋದು. ಎಲ್ಲ ಭಗವಂತನ ತಲೆಯಲ್ಲಿ ಇದೆ. ಕಂಪ್ಯೂಟ್ರಿಗೆ ಯಾವುದನ್ನು ಬೇಕಾದ್ರೂ ಫೀಡ್ ಮಾಡ್ಬೋದು. ನೀವು ಮೊಬೈಲಲ್ಲಿ ಏನು ಬೇಕಾದ್ರೂ ನೀವು ಸ್ಟೋರ್ ಮಾಡ್ಕೋಬೋದು. ಹಾಗೆ ಭಗವಂತನ ತಲೆ ದೊಡ್ಡ ಚಿಪ್ಪು, ಮೆಮೊರಿ ಕಾರ್ಡು ಭಗವಂತನದ್ದು. ಅದು ಎಲ್ಲಿ ಏನೇನಿದೆ ಅಂತ ನೀವು ಸರ್ಚ್ ಮಾಡಬೇಕು, ಅಲ್ಲಿ ಸರ್ಚ್ ಮಾಡಬೇಕಾಗಿಲ್ಲ, ಎಲ್ಲ ಕೂಡಲೇ ಸಿಕ್ಬಿಡುತ್ತೆ.
ಭಗವಂತನಿಗೆ ಮಾತ್ರ, ನಮಗಲ್ಲ. ಹಾಂ, ಆಗಲಿ ಆ ತಜ್ಞಾನ ಭಗವಂತನಿಗೆ ಇರಲೇಬೇಕಲ್ಲ. ಲೋಕದಲ್ಲಿ ಏನೇನಿದೆಯೋ ಅದೆಲ್ಲ ದೇವರಿಗೆ ಗೊತ್ತು, ಇಲ್ಲದೇ ಇರೋದು ಗೊತ್ತಿಲ್ಲ ಅಷ್ಟೇ. ಹೇಳ್ತೀವಿ, ಅದು ದೇವ್ರಿಗೆ ಗೊತ್ತದು. ಯಾವುದು? ಹಾಂ ಹಾಂ ಮಾಡ್ಲಿಕ್ಕೆ ಬರುತ್ತೆ. ಯಾವುದೇ ವರ್ಣವನ್ನು ಹೇಳಿದ್ರು ಕೂಡ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಲೌಕಿಕ ಪದಗಳು ತಾನೇ, ಅದು ಭಗವಂತನ ಹೇಳುತ್ತೆ. ಅಕ್ಷರವೂ ಹೌದು, ಪದವೂ ಹೌದು. ಹಾಂ, ಅಕ್ಷರಗಳೂ ಹೌದು, ಪದಗಳೂ ಹೌದು, ವಾಕ್ಯವೂ ಹೌದು, ಎಲ್ಲವೂ ಭಗವಂತನನ್ನೇ ಹೇಳುತ್ತೆ. ಅದಕ್ಕೆ ಸಮಾಕರ್ಷಾತ್, ಸಮಾಕರ್ಷ ಇತರೇಶ್ವಪಿ ಅಂತ ಬ್ರಹ್ಮಸೂತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ. ಅದು ಮುಖ್ಯವಾಗಿ ಭಗವಂತ, ಅಮುಖ್ಯವಾಗಿ ಲೋಕದಲ್ಲೆಲ್ಲ ಹೇಳುತ್ತೆ. ನಮ್ಮದು ಅಮುಖ್ಯ ವ್ಯವಹಾರವೇ ಜಾಸ್ತಿ, ಮುಖ್ಯ ವ್ಯವಹಾರ ಇಲ್ಲ ಅಂತ. ಮುಖ್ಯ ವ್ಯವಹಾರ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತೇವೆ ಅಂತ. ಪುರಾಣಾದ್ಯಾ ತ್ವನಿತ್ಯಾವಾಕ್ ಯದುತ್ಪತ್ತೇರನಂತರಂ ವಕ್ತೈವ ತತ್ರ ತದ್ಬುದ್ಧಿ ಯತೋ ಮಾನಾನುಸಾರತಃ. ಇನ್ನು ಪುರಾಣಗಳನ್ನು ಅದನ್ನು ಸಾದಿ ನಿತ್ಯ ಅಂತ ಕರೀತಾರೆ. ಪುರಾಣಗಳನ್ನು ಸಾದಿ ನಿತ್ಯ ಅಂತ ಕರೀತಾರೆ, ಅನಿತ್ಯ ಅಂತ ಕರೀತಾರೆ. ಅದು ಸಾದಿ ಅನಿತ್ಯ ಅಥವಾ ಅನಿತ್ಯ ಅಂತ ಕರೀತಾರೆ. ಯಾಕೆ ಅನಿತ್ಯ ಅಂತ ಕರೀತಾರೆ ಅಂತಂದರೆ, ಪುರಾಣಗಳಿಗೆ ನಾಶ ಇಲ್ಲ, ಆದರೆ ಉತ್ಪತ್ತಿ ಎಂಬತಕ್ಕಂಥದ್ದಿದೆ. ಪುರಾಣಗಳಿಗೆ ನಾಶ ಇಲ್ಲ, ಆದರೆ ಉತ್ಪತ್ತಿ ಎಂಬತಕ್ಕಂಥದ್ದು ಇದೆ. ಆ ಉತ್ಪತ್ತಿ ಇರೋದರಿಂದಾಗಿ ಅದನ್ನು ಅನಿತ್ಯ ಎಂಬುದಾಗಿ ಕರೀತಾರೆ. ಯತ್ ಉತ್ಪತ್ತೇ ಪುರಾಣಾದ್ಯ ಅನಿತ್ಯ. ಪುರಾಣಾದಿಗಳು ಅನಿತ್ಯ ಅಂತ ಕರೀತಾರೆ. ಅನಿತ್ಯ ಅಂತ ಕರೆಯೋದು ನಾಶ ಆಗುತ್ತೆ ಅಂತ ಇಟ್ಕೊಂಡು ಅನಿತ್ಯ ಅಂತ ಹೇಳಲ್ಲ, ಅದಕ್ಕೆ ಉತ್ಪತ್ತಿ ಇದೆ, ಅದರಿಂದಾಗಿ ಅದನ್ನು ಅನಿತ್ಯ ಎಂಬುದಾಗಿ ಕರೀತಾರೆ ಅಂತ. ಯಾಕೆ? ವ್ಯಕ್ತೈವ ತತ್ರ ತದ್ಬುದ್ಧಿ ಯಥೋ ಮಾನಾನುಸಾರತಃ ಅಂತ. ಆ ಪುರಾಣಾದಿಗಳೆಲ್ಲವೂ ಕೂಡ ಉತ್ಪತ್ತಿಯಾದ ನಂತರದಲ್ಲಿ ಯಾವಾಗಲೂ ಭಗವಂತನ ಬುದ್ಧಿಯಲ್ಲಿ ವ್ಯಕ್ತವಾಗಿಯೇ ಇದೆ, ನಾಶ ಆಗಲೇ ಇಲ್ಲ. ಅದರಿಂದ ಯಾವುದೇ ಆಗಲಿ ಅದೆಲ್ಲವೂ ಕೂಡ ಭಗವಂತನ ಬುದ್ಧಿಯಲ್ಲಿ ಅದು ಅದೇ ರೀತಿಯಲ್ಲಿ ಇದೆ. ಅದರಿಂದಾಗಿ ಅದಕ್ಕೆ ನಾಶ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಪುರಾಣಾದಿಗಳನ್ನು ಅನಿತ್ಯ ಅಂತ ಕರೀತಾರೆ. ಪುರಾಣಾದಿಗಳನ್ನು ಅನಿತ್ಯ ಅಂತ ಕರೀಲಿಕ್ಕೇನು ಕಾರಣ ಅಂತಂದರೆ, ಉತ್ಪತ್ತಿ ಇದೆ ಎಂಬ ಅರ್ಥದಲ್ಲಿ ಆ ಪುರಾಣಾದಿಗಳನ್ನು ಅನಿತ್ಯ ಎಂಬುದಾಗಿ ಕರೀತಾರೆ. ನಾಶ ಇಲ್ಲ, ಭಗವಂತನ ಬುದ್ಧಿಯಲ್ಲಿ ಯಾವಾಗಲೂ ಇರುತ್ತೆ. ಈಶ ಬುದ್ಧಿ ಸ್ಥಿತಾ ಸದಾ ಇರುತ್ತೆ. ಅದನ್ನು ಅದೇ ರೀತಿಯಲ್ಲಿ ಭಗವಂತ ಬೇರೆ ಶಬ್ದಗಳಿಂದಲೂ ಅಭಿವ್ಯಕ್ತ ಮಾಡಲ್ಲ, ಅವನ ಬುದ್ಧಿಲಿರುತ್ತೆ. ಪುರಾಣಾದಿಗಳನ್ನು ಭಗವಂತ ತನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಬೇರೆ ಕಲ್ಪದಲ್ಲಿ ಬೇರೆ ಶಬ್ದಗಳಿಂದ ಅಭಿವ್ಯಕ್ತ ಮಾಡ್ತಾನೆ. ಆದರೆ ಈ ಗ್ರಂಥಗಳನ್ನು ಲೌಕಿಕವಾದದ್ದು ಭಗವಂತನ ತಲೆಯಲ್ಲಿದ್ದರೂ ಕೂಡ ಯಾವುದನ್ನು ಅಭಿವ್ಯಕ್ತ ಮಾಡಲ್ಲ. ಅದನ್ನೇ ನವ್ಯಕ್ತ ನವ್ಯನಕ್ತಿ ಅಂತ ಹಿಂದೆ ಹೇಳಿದ್ದು. ಯಾವುದನ್ನು ಭಗವಂತನ ತಲೆಯಲ್ಲಿರುತ್ತೆ, ಅದೇ ದ್ವಿಕರ್ತಕ ಅಂತ ಹೇಳಿದ್ದು. ಅಂದರೆ ಭಗವಂತನ ಬುದ್ಧಿ ಅಲ್ಲೂ ಇರುತ್ತೆ. ಆ ಭಗವಂತನ ಬುದ್ಧಿಯಲ್ಲಿರ್ತಕ್ಕಂಥದ್ದನ್ನು ಆ ಪ್ರಚಾರ ಎಷ್ಟು ತನಕ ಇರಬೇಕೋ ಅಲ್ಲಿ ತನಕ ಅಭಿವ್ಯಕ್ತ ಮಾಡ್ತಾನೆ. ಮತ್ತು ಮುಂದೆ ಅದರ ಪ್ರಚಾರ ಇರಬೇಕು ಅಂತಿಲ್ಲ, ಆದ್ದರಿಂದ ಭಗವಂತ ವ್ಯಕ್ತ ಮಾಡಲ್ಲ. ಏನು? ಹಾಂ, ಶಬ್ದನಾಶ ಅಂದ್ರೇನು? ನಾಶ ಅಂತಂದರೆ ಭಗವಂತ ಹೇಳಲಿಲ್ಲ ಅಷ್ಟೇ. ನಾನು ಹಿಂದಿನ ಕಲ್ಪದಲ್ಲಿ ನಾರಾಯಣಂ ಎಂಬತಕ್ಕಂಥ ಶಬ್ದವನ್ನೇ ಈ ಸ್ಥಳದಲ್ಲಿ ಹೇಳಿದ್ದೆ ಎಂಬತಕ್ಕಂಥದ್ದು ಭಗವಂತನ ತಲೆಯಲ್ಲಿದೆ. ಈಶ ಬುದ್ಧಿಸ್ಥಿತ ಸದಾ
ಭಗವಂತನ ತಲೆಯಲ್ಲಿ ಇದ್ದೇ ಇದೆ, ಆದ್ದರಿಂದ ನಾಶ ಆಗಲಿಲ್ಲ. ಉತ್ಪತ್ತಿ ಇದೆ, ನಾಶ ಇಲ್ಲ. ಅದೇ ನಿತ್ಯಾನಿತ್ಯ. ಪುರಾಣಾದಿಗಳು ನಿತ್ಯಾನಿತ್ಯ. ಯಾಕೆ ಉತ್ಪತ್ತಿ ಮತ್ವೇ ಸತಿ ನಾಶಾಭಾವ, ಅದು ಇನ್ನೊಂದು ರೀತಿ ನಿತ್ಯಾನಿತ್ಯ. ಹಾಂ, ಲೋಕದಲ್ಲಿ ಇದೆ, ಅದನ್ನು ನಾಶ ಅಂತ ಹೇಳಲ್ಲ. ಮತ್ತು ಭಗವಂತನ ಬುದ್ಧಿಯಲ್ಲೂ ಇಲ್ಲ ಅಂತ ಆಗಬೇಕು. ಯತಃ ಯಾವ ಕಾರಣದಿಂದ ಮಾನಾನುಸಾರತಃ ಪ್ರಮಾಣಕ್ಕೆ ಅನುಗುಣವಾಗಿ ಯದುತ್ಪತ್ತೇ ಯಾವ ಪುರಾಣಾದಿಗಳ ಉತ್ಪತ್ತಿಯ ಅನಂತರಂ ಬಳಿಕ ತತ್ರ ಆ ಪುರಾಣಾದಿಗಳ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ತದ್ಬುದ್ಧಿ ಭಗವಂತನ ಬುದ್ಧಿಯು ವ್ಯಕ್ತಾಯೇವ ವ್ಯಕ್ತವಾಗಿಯೇ ಇರುತ್ತದೋ ತತಃ ಆ ಕಾರಣದಿಂದ ಪುರಾಣಾದ್ಯಾತು ಪುರಾಣ ಮೊದಲಾಗಿರ್ತಕ್ಕಂಥವುಗಳು ಅನಿತ್ಯವಾಕ್ ಅನಿತ್ಯವಾದ ಪೌರುಷೇಯ ಗ್ರಂಥಗಳಾಗಿದ್ದಾವೆ. ಯತಃ ಯಾವ ಕಾರಣದಿಂದ ಮಾನಾನುಸಾರತಃ ಪ್ರಮಾಣಕ್ಕೆ ಅನುಗುಣವಾಗಿ ಯದುತ್ಪತ್ತೇ ಯಾವ ಪುರಾಣಾದಿಗಳ ಉತ್ಪತ್ತಿಯು ಅನಂತರಂ ಬಳಿಕ ತತ್ರ ಆ ಪುರಾಣಾದಿಗಳ ಪ್ರಚಾರಕ್ಕೆ ಸಂಬಂಧಿಸಿದಂತೆ ತದ್ಬುದ್ಧಿ ಪರಮಾತ್ಮನ ಬುದ್ಧಿಯು ವ್ಯಕ್ತಾಯೇವ ವ್ಯಕ್ತವಾಗಿಯೇ ಇರುವುದೋ ತತಃ ಆ ಕಾರಣದಿಂದ ಪುರಾಣಾದ್ಯಾತು ಪುರಾಣ ಮೊದಲಾದವುಗಳು ಅನಿತ್ಯವಾಕ್ ಪೌರುಷೇಯ ಗ್ರಂಥಗಳಾಗಿದ್ದಾವೆ. ಪುರಾಣ ನಿತ್ಯಾನಿತ್ಯ. ಪುರಾಣಾದ್ಯಾಹ ಕಾಲಾಹ ಪ್ರಕೃತಿರೇವಚ ನಿತ್ಯಾನಿತ್ಯಂ ತ್ರಿಧಾ ಪ್ರೋಕ್ತಂ ಅಂತ ಆಚಾರ್ಯರು ತತ್ವಸಂಖ್ಯಾನದಲ್ಲಿ ಹೇಳಿದ್ದಾರೆ. ಹಾಂ ಹಾಂ, ಅನಿತ್ಯವೇ ಅದು ಅನಿತ್ಯ, ಬರುತ್ತೆ ಹೋಗುತ್ತಲ್ಲ ಜೀವನನ. ಹಾಂ, ಜೀವನಿತ್ಯ. ಹಾಂ, ಅಷ್ಟೇ. ಹಾಂ, ದೇಹ ಅನಿತ್ಯವೇ, ಜೀವನಿತ್ಯನೇ ಅಂತ. ಜೀವನನ್ನು ನಿತ್ಯಾನಿತ್ಯ ಅಂತ ಹೇಳಿಕ್ಕೆ ಬರಲ್ಲ. ಹಾಂ, ಜೀವನ ನಿತ್ಯಾನಿತ್ಯ ಅಂತ ಹೇಳಿಕ್ಕೆ ಬರಲ್ಲ. ಅನಿತ್ಯ ಅಂದರೆ ನಾಶಶೂನ್ಯತ್ವೇಪಿ ಉತ್ಪತ್ತಿ ಮಾತ್ರವತ್ವೇನ ಅನಿತ್ಯ ಅಂತ. ಪುರಾಣಾದಿಗಳಿಗೆ ನಾಶ ಇಲ್ಲ, ಉತ್ಪತ್ತಿ ಮಾತ್ರ ಇದೆ, ಆದ್ದರಿಂದ ಅದನ್ನು ಅನಿತ್ಯ ಅಂತ ಕರೀತಾರೆ. ಏತದ್ ವಿಶೇಷ ದ್ಯೋತನಾಯ ತುಶಬ್ದ ಪುರಾಣಾದ್ಯಾತು ಅನಿತ್ಯ ಅಂತ ತುಶಬ್ದ ಹಾಕಿದ್ದಾರೆ. ಆ ತುಶಬ್ದದಿಂದ ಪುರಾಣಾದಿಗಳಿಗೆ ಉತ್ಪತ್ತಿ ಇದೆ, ನಾಶ ಇಲ್ಲ, ಇಂತಹ ಅನಿತ್ಯತ್ವವನ್ನು ಹೇಳಬೇಕು. ಅಥವಾ ತು ಅನಿತ್ಯ, ಆ ತುಶಬ್ದದಿಂದ ವಿಶೇಷ ಹೇಳ್ತಾ ಇದ್ದಾರೆ. ಏನು ವಿಶೇಷ ಅದು? ಅವುಗಳಿಗೆ ಉತ್ಪತ್ತಿ ಇದೆ, ನಾಶ ಇಲ್ಲ ಎಂಬತಕ್ಕಂಥದ್ದು. ಹಾಂ ಹಾಂ, ಪ್ರಕೃತಿಯು ಮೂಲತಃ ಇರುತ್ತೆ, ಮಹತ್ತತ್ವಾಧ್ಯಾತ್ಮನ ಪರಿಣಾಮ ಹೊಂದುತ್ತೆ. ಪುನಃ ಮಹತ್ತತ್ವ ಎಂಬತಕ್ಕಂಥದ್ದು ಪ್ರಕೃತಿ ರೂಪವನ್ನು ಪಡ್ಕೊಳ್ಳುತ್ತೆ. ಹಾಂ, ಮೂಲ ಪ್ರಕೃತಿಯೇ ಜಡ ಪ್ರಕೃತಿ. ಅದೇ ಹೇಳಿದ್ದು, ಅದನ್ನು ನಿತ್ಯಾನಿತ್ಯ ಅಂತ ಕರೀತಾರೆ. ಯಾಕೆ ಅಂತಂದರೆ ಮೂಲ ಪ್ರಕೃತಿಗೆ ಸ್ವರೂಪತಃ ಉತ್ಪತ್ತಿ ಇಲ್ಲ, ಮಹತ್ತತ್ವಾಧ್ಯಾತ್ಮನ ಪರಿಣಾಮ ಇದೆ, ನಾಶ ಇಲ್ಲ. ಜಡ ಪ್ರಕೃತಿ ಮೂಲ ಪ್ರಕೃತಿ ಎಲ್ಲ ಒಂದೇ. ಜಡ ಪ್ರಕೃತಿ ಅದು ಜಡ ಅಷ್ಟೇ. ಪ್ರಕೃತಿ ಅಂತ ಏನು ಕರಿತೀರೋ ಅದು ಚೇತನ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ ಅಲ್ಲ ಅಂತ ಹೇಳಲಿಕ್ಕೋಸ್ಕರ ಜಡ ಪ್ರಕೃತಿ ಅಂತ ಹೇಳೋದು. ನೀವು ಪ್ರಕೃತಿ ಅಂತ ಹೇಳ್ರಿ, ಜಡ ಪ್ರಕೃತಿ ಅಂತ ಹೇಳ್ರಿ, ಏನು ಹೇಳಿದ್ರು ಅದು ಒಂದೇ. ಜಡ ಪ್ರಕೃತಿ ಅಂತ ಹೇಳೋದು ಯಾಕೆ? ಲಕ್ಷ್ಮೀದೇವಿಯನ್ನು ತೆಗೆದುಕೊಳ್ಬಾರದು ಅಲ್ಲಿಗೋಸ್ಕರ ಜಡ ಪ್ರಕೃತಿ ಅಂತ ಹೇಳೋದು. ಅದೇನೇ ಮಹತ್ತತ್ವಾಧ್ಯಾತ್ಮನ ಪರಿಣಾಮ ಹೊಂದುತ್ತೆ. ಆದ್ದರಿಂದಾಗಿ ಅದನ್ನು ನಿತ್ಯಾನಿತ್ಯ ಅಂತ ಕರೀತಾರೆ. ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳನ್ನು ನಿತ್ಯಾನಿತ್ಯ ಅಂತ ಕರೆಯಲ್ಲ. ಹಾಂ, ಈ ಜಡ ಪ್ರಕೃತಿಯೇ ನಿತ್ಯಾನಿತ್ಯ, ಚೇತನ ಪ್ರಕೃತಿ ನಿತ್ಯಾನಿತ್ಯ ಅಲ್ಲ, ಅವಳು ನಿತ್ಯವೇ ಅವಳು. ಯತ್ ಅಂದರೆ ಯಸ್ಮಾತ್ ಅಂತ ಅರ್ಥ. ವಾಕ್ ಯದ್ ಉತ್ಪತ್ತೆ ಅಂತಿದೆಯಲ್ಲ, ಯತ್ ಅಂತಂದರೆ ಯಸ್ಮಾತ್ ತತ್ರ ಉತ್ಪನ್ನ ಕ್ರಮ ವಿಶಿಷ್ಟ ಪುರಾಣ ಭಾರತ ಪಂಚರಾತ್ರಾದಿ ಭಗವದ್ಗೃತ ಗ್ರಂಥ ಪ್ರಚಾರ ವಿಷಯೇ ಅಂತ. ಅಲ್ಲಿ ವಕ್ತೈವ ತತ್ರ ಅಂತಿದೆ. ಅಂದರೆ ಏನರ್ಥ? ತತ್ರ ಅಂತಂದರೆ ಉತ್ಪನ್ನ ಕ್ರಮ ವಿಶಿಷ್ಟ. ಯಾವ ಕ್ರಮದಲ್ಲಿ ಉತ್ಪನ್ನವಾಗಿದೆಯೋ ಆ ಉತ್ಪನ್ನವಾಗಿರ್ತಕ್ಕಂತಹ ಕ್ರಮ ವಿಶಿಷ್ಟವಾಗಿರ್ತಕ್ಕಂತಹ ಈ ಪಂಚರಾತ್ರ, ಮಹಾಭಾರತ, ಪುರಾಣ ಇವುಗಳು
ಭಗವಂತ ಮಾಡಿರ್ತಕ್ಕಂಥ ಗ್ರಂಥ ಇವುಗಳ ಪ್ರಚಾರ ಎಂಬತಕ್ಕಂಥದ್ದು ಎಷ್ಟು ಕಾಲ ಇರಬೇಕೋ ಅಷ್ಟು ಕಾಲ ಆ ಪ್ರಚಾರದ ವಿಷಯದಲ್ಲಿ ತದ್ಬುದ್ಧಿ ಅಂತಂದರೆ ಅಲ್ಲಿದೆ ತತ್ರ ತದ್ಬುದ್ಧಿ ಅಂತ, ಅದಕ್ಕರ್ಥ ಈಶ್ವರ ಬುದ್ಧಿ ಅಂತರ್ಥ. ಅದು ಮಾನಾನುಸಾರತಃ ಅಂದರೆ ಪ್ರಮಾಣಕ್ಕೆ ಅನುಗುಣವಾಗಿ. ಏನು ಪ್ರಮಾಣ? ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ ಅನ್ಯಥೈವತು ಕ್ರಿಯಂತೆ ತಸ್ತ್ವನಿತ್ಯಾನಿ ಇತ್ಯಾದಿ ಮಾನಾನುಸಾರತಃ ಅಂತರ್ಥ. ಪುರಾಣಗಳಿದೆಯಲ್ಲ ಅದು ತದರ್ಥಾನಿ, ಅರ್ಥ ಅದೇ, ಆದರೆ ಸರ್ಗೇ ಸರ್ಗೇ ಅನ್ಯಥೈವತ, ಆ ಸೃಷ್ಟಿಕಾಲದಲ್ಲಿ ಆಗಬೇಕಾದ್ರೆ ಅನ್ಯಥೈವ, ಈಗ ಇರತಕ್ಕಂತಹ ಪದ ಅದನ್ನು ಬಿಟ್ಟು ಬೇರೆ ಪದಗಳನ್ನು ಹೇಳಿ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅದರಿಂದಾಗಿ ಕ್ರಿಯಂತೆ ಅತಃ ಅನಿತ್ಯಾನಿ, ಭಗವಂತ ಈ ಪುರಾಣಗಳನ್ನು ಅರ್ಥ ಅದೇ, ಆದರೆ ಅನ್ಯಥ ಈ ಸೃಷ್ಟಿಯಲ್ಲಿ ಇರತಕ್ಕಂತಹ ಕ್ರಮಕ್ಕೆ ಅನುಗುಣವಲ್ಲದ ಕ್ರಮವನ್ನು ಪದವನ್ನು ಹೇಳಿ ಭಗವಂತ ಅನ್ಯಥಾ ರಚನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಪುರಾಣಗಳನ್ನು ಅನಿತ್ಯ ಅಂತ ಕರೀತಾರೆ. ಸೃಷ್ಟಿಯಲ್ಲಿ ಅನಿತ್ಯ, ಉತ್ಪತ್ತಿ ಇರೋದರಿಂದ ನಾಶ ಇಲ್ಲ, ಭಗವಂತನ ಬುದ್ಧಿಯಲ್ಲಿ ಯಾವಾಗಲೂ ಇರುತ್ತೆ, ಅದರಿಂದ ಅದು ಅನಿತ್ಯ ಅಂತ ಕರೀತಾರೆ. ಸ್ವತಂತ್ರೇಚ್ಛೋಪಿ ಭಗವಾನ್ ಮಾನೇಸೋ ಭಗವಾನ್ ಕಿಲ ಉಕ್ತವ್ಯವಸ್ಥಾ ತತ್ಸುಸ್ಥಾ ಕರ್ತಾ ವಕ್ತಾ ತತಃ ಪೃಥಕ್. ಭಗವಂತ ಸ್ವತಂತ್ರ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ, ತನ್ನ ಇಚ್ಛೆಗೆ ಬಂದಾಗ ಮಾಡ್ತಾನೆ. ಅಂದರೆ ಹುಚ್ಚ ಅನ್ಕೋಬಾರ್ದು ಅವನನ್ನು. ಅದನ್ನು ಹೇಳ್ತಾರೆ, ಇಚ್ಛೆಗೆ ಬಂದ, ನಾವು ಹೇಳ್ತಾವ್ರಲ್ಲ ಅವನ ತಲೆ ತಿರ್ಕ ಅಂತ, ಅವನ ತಲೆಗೆ ಬಂದಾಗ ಮಾಡ್ತಾನೆ, ಅವನ ಇಚ್ಛೆ ಬಂದಾಗ ಮಾಡ್ತಾನೆ, ಒಂದು ರೀತಿಯಲ್ಲಿ ಅವನು ಸರಿಯಾಗಿಲ್ಲ ಅಂತ ಅರ್ಥ. ಹಾಗೆ ಭಗವಂತನೂ ಕೂಡ ತನ್ನ ಇಚ್ಛೆಗೆ ಬಂದಂತೆ ಮಾಡುವವನು. ಹಾಗಾದರೆ ಎಲ್ಲಿಯಾದರೂ ಒಂದು ಕಲ್ಪದಲ್ಲಿ ಈ ಕಲ್ಪದಲ್ಲಿರ್ತಕ್ಕಂಥ ಪುರಾಣವನ್ನೇ ಭಗವಂತ ಹೇಳಿಬಿಟ್ಟ, ಅವನಿಗೆ ಇಚ್ಛೆ ಬಂತು. ಈ ಕಲ್ಪದಲ್ಲಿ ಯಾವ ಕ್ರಮದಲ್ಲಿ ಪುರಾಣಾದಿಗಳಿದೆಯೋ ಅದೇ ಕ್ರಮದಲ್ಲಿ ಮುಂದಿನ ಕಲ್ಪದಲ್ಲಿಯೂ ಕೂಡ ಪುರಾಣವನ್ನು ರಚನೆ ಮಾಡಿದ ಭಗವಂತ, ಯಾಕೆ ಅವನಿಗೆ ಇಚ್ಛೆ ಬಂತು. ಆದ್ದರಿಂದ ಪುರಾಣ ಏನಾಗಬೇಕಾಯ್ತು ಅವಾಗ? ಅನ್ಯಥಾ ಆಗಲಿಲ್ಲ, ಅದೇ ಕ್ರಮದಲ್ಲಿ ಹೇಳ್ದ, ಹಾಗಾದ್ರೆ ಅದು ನಿತ್ಯ ಅಂತ ಆಗ್ಬೋದಲ್ಲ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ ಭಗವಂತನ ಇಚ್ಛೆ, ಅವನು ಸ್ವತಂತ್ರ ಆದ್ದರಿಂದ ಅವನ ಇಚ್ಛೆಗೆ ಅನುಗುಣ ನಡ್ಕೊಳ್ತಾನೆ. ಆದರೆ ಪರಮಾತ್ಮನಿಗೆ ಪ್ರಮಾಣದಲ್ಲಿ ಮಾತ್ರ ತುಂಬ ಗೌರವ ಇದೆ. ಯಾವತ್ತು ಪ್ರಮಾಣವನ್ನು ಪರಮಾತ್ಮ ಅಪ್ರಮಾಣವನ್ನಾಗಿ ಮಾಡುವ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ಪ್ರಮಾಣಕ್ಕೆ ಗೌರವವನ್ನು ಕೊಟ್ಟೇ ಕೊಡ್ತಾನೆ. ವೇದ ಮಾತ್ರ ನಿತ್ಯ, ಪುರಾಣಾದಿಗಳೆಲ್ಲ ಅನಿತ್ಯ ಎಂಬುದಾಗಿ ಪ್ರಮಾಣ ಇದೆ. ಆದ್ದರಿಂದಾಗಿ ಭಗವಂತ ಸ್ವತಂತ್ರನೇ ಆಗಿದ್ದರೂ ಕೂಡ ಆ ಪುರಾಣಾದಿಗಳನ್ನು ಅದು ನಿತ್ಯವಾಗುವ ಹಾಗೆ ಯಾವತ್ತೂ ಮಾಡಲ್ಲ. ಯಾಕೆ? ಪರಮಾತ್ಮನಿಗೆ ಮಾನೇ ಮಾನವಾನ್ ಕಿಲ, ಪ್ರಮಾಣದಲ್ಲಿ ಪರಮಾತ್ಮನಿಗೆ ಅಷ್ಟು ಮಹತ್ವ, ಜ್ಞಾನ, ಗೌರವ ಎಂತಕ್ಕಂಥದ್ದು ಇದ್ದೇ ಇದೆ. ಅದರಿಂದ ಪರಮಾತ್ಮ ಅವುಗಳು ಯಾವತ್ತೂ ಅಪ್ರಮಾಣ ಆಗುವ ಹಾಗೆ ನಡ್ಕೊಳ್ಳೋದೇ ಇಲ್ಲ. ಯಾವುದನ್ನು ಹೇಳಿದ್ದಾರೆ? ಅದೇ ಹೇಳಿದ್ದು ಭಗವಂತ. ಈಗ ಹೇಳಿದ್ರಲ್ಲ, ಈಗ ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ ಅನ್ಯಥೈವತು ಕ್ರಿಯಂತೆ ಅತಃ ಅನಿತ್ಯಾನಿ ಅಂತ ಹೇಳಿದ್ರಲ್ಲ. ಇದ್ರ ಮೇಲೆ ಪ್ರಶ್ನೆ, ಭಗವಂತ ಸ್ವತಂತ್ರ ಆಗಿರೋದ್ರಿಂದ ಹೇಗೆ ಬೇಕಾದ್ರೂ ಮಾಡ್ಬೋದಲ್ಲ, ಅನ್ಯಥಾ ಮಾಡ್ತಾನೆ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಭಗವಂತ ವೇದಕ್ಕೆ ಗೌರವ ಕೊಡ್ತಾನೆ, ಪ್ರಮಾಣಕ್ಕೆ ಗೌರವ ಕೊಡ್ತಾನೆ. ಅದರಿಂದ ಸ್ವಾತಂತ್ರ್ಯ ಇದ್ದರೂ ಕೂಡ ಆ ರೀತಿ ನಡ್ಕೊಳ್ಳಲ್ಲ. ವಿವೇಕಿಯಾದವನು ಹಾಗೆ ತನ್ನ ಬೆರಳು ತುಂಡು ಮಾಡ್ಕೊಳ್ಳಿಕ್ಕೆ ತನಗೆ ಸಾಮರ್ಥ್ಯ ಇದೆಯೋ ಇಲ್ಲೋ? ತುಂಡು ಮಾಡ್ಕೊಳ್ಳಿಲ್ಲ ಅಂದರೆ ಸಾಮರ್ಥ್ಯ ಇಲ್ಲ, ಹೇಳ್ತೀರಾ? ಇಲ್ಲ. ಬೆರಳು ತುಂಡು ಮಾಡ್ಕೊಳ್ದಿದ್ರೂ ಕೂಡ ಸಾಮರ್ಥ್ಯ ಇದೆ ಅಂತ ಒಪ್ತೀರಾ. ಯಾಕೆ? ವಿವೇಕಿ ಅಂತ ನೀವೇನು ಹೇಳ್ತೀರಾ? ಬೆರಳು ತುಂಡು ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀರಾ. ಹಾಗೆ ಭಗವಂತನೂ ಕೂಡ ಸಾಮರ್ಥ್ಯ ಇದೆ, ಮಾಡಲಿಲ್ಲ ಅಂದ ಮಾತ್ರಕ್ಕೆ ಸಾಮರ್ಥ್ಯ ಇಲ್ಲ ಅಂತಲ್ಲ. ಹೆಂಡ್ತಿಗೆ ಹೊಡೆಯಲ್ಲ, ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ಲ, ವಿವೇಕ ಅಂತ ಅರ್ಥ. ಕೆಲವೊಂದನ್ನು ಅಸಾಮರ್ಥ್ಯ ಅಂತ ಯಾವತ್ತೂ ಕೂಡ ನಾವು ಅದನ್ನು ಆಚಾರ್ಯರು ಹೇಳಿದ್ದಾರೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ.
ಆದ್ದರಿಂದ ಮಹಾಭಾರತದಲ್ಲಿ ನೆನಪಿಲ್ಲ, ಆಚಾರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಆಚಾರ್ಯ ಹೇಳಿದ್ದಾರೆ ಅಂದರೆ ವೇದವ್ಯಾಸರು ಹೇಳಿದ್ದಾರೆ ಅಂತಲೇ ಅರ್ಥ. ಯಾವತ್ತೂ ಪ್ರಮಾಣಕ್ಕೆ ವಿರುದ್ಧವಾಗಿ ಭಗವಂತ ನಡ್ಕೊಳ್ಳಲ್ಲ ಅನ್ನೋದನ್ನು ಆಚಾರ್ಯ ಹೇಳಿದ್ದಾರೆ. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ಹಾಂ ಹಾಂ ಯಾಕೆ ವಿರುದ್ಧ ಯಾಕೆ? ಅದು ಅಷ್ಟೇ, ಅದು ಅವ್ರು ಮೋಹಗೊಳಿಸ್ಬೇಕು ಎಂಬುದಾಗಿ ಮಾಡೋದ ಪ್ರಮಾಣ ಅಲ್ಲ. ದೇವತೆಗಳಿಗೆಲ್ಲ ಅದು ಯಥಾರ್ಥವಾಗಿ ಅರ್ಥ ಆಗಿದೆ. ಆದ್ದರಿಂದ ಹಾಂ, ಭಗವಂತ ಹೇಳಿದ್ದು ಹೌದು. ಅವ್ರಿಗೆ ಮೋಹ ಬರಲಿ ಅಂತ ಅವ್ರಿಗೇನು ಅರ್ಥ ಬರಬೇಕಾಗಿತ್ತು ಅದಾಯಿತು, ಉಳಿದವರಿಗೆ ಸರಿಯಾಗಿ ಅರ್ಥ ಆಯಿತು. ವಿರೋಚನನಿಗೆ ಇಂದ್ರನಿಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ರು. ಬ್ರಹ್ಮ ಅಂದರೆ ಯಾರು? ಯಶಃ ಅಂತಹ ಅಕ್ಷಿಣಿ ದೃಶ್ಯತೆ ಅಂತ ಒಂದೇ ವಾಕ್ಯ ಹೇಳಿದ್ದು. ಯಶಃ ಅಂತಹ ಅಕ್ಷಿಣಿ ದೃಶ್ಯತೆ ಸಹ ಅಂತ. ಆವಾಗ ವಿರೋಚನ ಏನು ಅಂದ್ಕೊಂಡ? ನಾನೇ ಬ್ರಹ್ಮ ಅಂತ ಅಂದ್ಕೊಂಡ. ಇಂದ್ರ ಏನು ಅಂದ್ಕೊಂಡ? ಕಣ್ಣಿಗೆ ಕಾಣುವ ಶಕ್ತಿಯನ್ನು ಕೊಡ್ತಕ್ಕಂಥವನು ಪರಮಾತ್ಮ ಅಂತ ಅಂದ್ಕೊಂಡ. ಒಂದೇ ವಾಕ್ಯ. ಅದರಿಂದ ಈ ವಾಕ್ಯ ಪ್ರಮಾಣವ ಅಪ್ರಮಾಣವ? ಪ್ರಮಾಣವೇ. ಅದರಿಂದ ಅವರಿಗೆ ಸರಿಯಾದ ಜ್ಞಾನ ಬರಲಿಲ್ಲ ಅಂತಂದ ಮಾತ್ರಕ್ಕೆ ಇವನು ಹೇಳಿದ ತಪ್ಪು ಅಂತಲ್ಲ. ನಮಗೆಷ್ಟು ಬುದ್ಧಿ ಇರುತ್ತೋ ಅಷ್ಟು ಅರ್ಥ ಆಗುತ್ತೆ. ಅದರಿಂದ ಹೇಳಿದವರು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಮಾತ್ಮನು ಸ್ವತಂತ್ರೇಚ್ಛೋಪಿ ಸ್ವತಂತ್ರವಾದ ಇಚ್ಛೆಯುಳ್ಳವನೇ ಆಗಿದ್ದರೂ ಕೂಡ ಅಸೌ ಈ ಪರಮಾತ್ಮನು ಮಾನೆ ಪ್ರಮಾಣದಲ್ಲಿ ಮಾನವಾನ್ಕಿಲ ಗೌರವವುಳ್ಳವನಷ್ಟೇ. ತತ್ ಆದ್ದರಿಂದ ಉಕ್ತ ವ್ಯವಸ್ಥಾ ನಾವು ಹೇಳಿರ್ತಕ್ಕಂತಹ ಪುರಾಣಗಳು ಅನಿತ್ಯ, ವೇದಗಳು ನಿತ್ಯ ಎಂಬತಕ್ಕಂತಹ ವ್ಯವಸ್ಥೆಯು ಸುಸ್ಥಾ ಅದು ಯಾವತ್ತೂ ಭದ್ರವಾಗಿದೆ. ತತಃ ಆದ್ದರಿಂದ ಕರ್ತ ರಚಿಸುವವನು, ವಕ್ತ ಉಚ್ಚರಿಸುವವನು ಪೃಥಕ್ ಭಿನ್ನ ಭಿನ್ನ ಆಗಿದ್ದಾರೆ. ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕಂತಹ ಪರಮಾತ್ಮನು ಸ್ವತಂತ್ರೇಚ್ಛೋಪಿ ಸ್ವತಂತ್ರವಾದ ಇಚ್ಛೆಯುಳ್ಳವನಾಗಿದ್ದರೂ ಕೂಡ ಅಸೌ ಈ ಪರಮಾತ್ಮನು ಮಾನೆ ಪ್ರಮಾಣದಲ್ಲಿ ಮಾನವಾನ್ಕಿಲ ಗೌರವವುಳ್ಳವನಷ್ಟೇ. ತತ್ ಆದ್ದರಿಂದ ಉಕ್ತವ್ಯ ವ್ಯವಸ್ಥಾ ವೇದಗಳು ನಿತ್ಯ ಪುರಾಣಗಳು ಅನಿತ್ಯ ಎಂಬತಕ್ಕಂತಹ ವ್ಯವಸ್ಥೆಯು ಸುಸ್ಥಾ ಅದು ಭದ್ರವಾಗಿರುತ್ತದೆ. ತತಃ ಆ ಕಾರಣದಿಂದ ಕರ್ತ ರಚಿಸುವವನು, ವಕ್ತ ಉಚ್ಚಾರ ಮಾಡುವವನು ಪೃಥಕ್ ಬೇರೆ ಬೇರೆಯೇ ಆಗಿದ್ದಾರೆ. ವಕ್ತೃ ಅವನು ಕರ್ತೃ ಅಲ್ಲ, ಕರ್ತೃ ವಕ್ತೃ ಆಗೋದಿಲ್ಲ. ನಾನು ಸ್ವತಂತ್ರಸ್ಯ ಕಿಮರ್ಥಂ ಮಾನಾನುಸರಣಂ ಇತ್ಯತಃ ಆಹ. ಭಗವಂತ ಹಿಂದೆ ಹೇಳಿದರು ಮಾನಾನುಸಾರತಃ ಅಂತ. ಪುರಾಣಗಳನ್ನು ಪ್ರತಿಯೊಂದು ಸರ್ಗದಲ್ಲಿಯೂ ಕೂಡ ಸೃಷ್ಟಿ ಮಾಡ್ತಾನೆ ಎಂಬುದಾಗಿ ಪ್ರಮಾಣ ಇದೆ. ಆ ಪ್ರಮಾಣಕ್ಕೆ ಅನುಗುಣವಾಗಿ ಭಗವಂತ ಪ್ರತಿಯೊಂದು ಕಲ್ಪದಲ್ಲಿ ತನ್ನ ಬುದ್ಧಿಯಲ್ಲಿರ್ತಕ್ಕಂತಹ ಪುರಾಣಗಳನ್ನು, ಹಿಂದಿನ ಕಲ್ಪದಲ್ಲಿ ರಚಿತವಾದ ಪುರಾಣಗಳನ್ನು ಭಗವಂತ ಅಭಿವ್ಯಕ್ತ ಮಾಡದೇನೆ ಬೇರೆಯಾಗಿರ್ತಕ್ಕಂತಹ ಒಂದೇ ಅರ್ಥವನ್ನು ಕೊಡ್ತಕ್ಕಂತಹ ಪದಕ್ರಮವನ್ನು ಭಗವಂತ ರಚನೆ ಮಾಡ್ತಾನೆ ಅಂತ ಯಾಕೆ ಹೇಳಬೇಕು? ಯಾಕೆ? ಪರಮಾತ್ಮ ಅವನು ಸ್ವತಂತ್ರ. ಅದರಿಂದ ಪ್ರಮಾಣಕ್ಕೆ ಅನುಗುಣವಾಗಿ ಅವನು ನಡ್ಕೊಳ್ತಾನೆ ಅಂತ ಹೇಳಬೇಕಾಗಿಲ್ಲ. ಯಾರು ಅಸ್ವತಂತ್ರರೋ ಅಂಥವರು ಯಾವ ವ್ಯವಸ್ಥೆಯನ್ನು ಪಾಲನೆ ಮಾಡಬೇಕು. ಯಾರು ಸ್ವತಂತ್ರನಾಗಿದ್ದಾನೋ ಅವನು ಈ ವ್ಯವಸ್ಥೆಯನ್ನು ಪಾಲನೆ ಮಾಡಬೇಕು ಅಂತಿಲ್ಲ. ಅಂದರೆ ಪ್ರಮಾಣಕ್ಕೆ ಅನುಗುಣವಾಗಿ ಭಗವಂತ ಯಾಕೆ ನಡ್ಕೊಳ್ಬೇಕು ಅಂತ ಪ್ರಶ್ನೆ ಬರುತ್ತೆ. ನಾನು ಸ್ವತಂತ್ರಸ್ಯ ಕಿಮರ್ಥಂ ಮಾನಾನುಸರಣಂ ಇತ್ಯತಃ ಸ್ವತಂತ್ರೇಚ್ಛೋಪಿ ಇತಿ. ಮಾನೇ ಅಂತಂದರೆ ಪ್ರಮಾಣೆ ಅಂತರ್ಥ. ಕರ್ತ ಪ್ರಾಕ್ ಅವಿದ್ಯಮಾನಸ್ಯ ಗ್ರಂಥಸ್ಯ ಉತ್ಪಾದಕಃ ಅಂತಲ್ಲ. ಅಲ್ಲಿ ಕರ್ತ ವಕ್ತ ಪೃಥಕ್ ಅಂತಿದೆ. ಅದಕ್ಕೆ ಅರ್ಥ ಬರೀತಾರೆ. ಕರ್ತ ಅಂದ್ರೇನು? ಹಿಂದೆ ಇಲ್ಲದೇ ಇರತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡಿದವನು ಅಂತ ಅರ್ಥ. ವಕ್ತ ಅಂದರೆ ಏನರ್ಥ? ವಿದ್ಯಮಾನಸ್ಯ ಗ್ರಂಥಸ್ಯೈವ ಉಚ್ಚಾರಯಿತ. ಇರುವಂತಹ ಗ್ರಂಥಗಳನ್ನು ಯಾರು ಉಚ್ಚಾರಣೆ ಮಾಡ್ತಾನೋ, ಉಪಾಧ್ಯಾಯರು ಮೊದಲಾಗಿರ್ತಕ್ಕಂಥವರು, ಇದ್ದದ್ದನ್ನೇ ಉಚ್ಚಾರಣೆ ಮಾಡ್ತಕ್ಕಂಥವರು ಅವರು. ಅತಯೇವ ಪುರಾಣಾದೇಹ ಕರ್ತ ವೇದಸ್ಯ ವಕ್ತ ಇತಿ ವಿಭಜ್ಯ ಪ್ರಸಿದ್ಧಿ ಅಂತ ಪರಮಾತ್ಮನೇ ಹೇಳ್ತಾರೆ. ಪುರಾಣಾದಿಗಳಿಗೆ ಕರ್ತೃ, ವೇದಕ್ಕೆ ಭಗವಂತ
ವಕ್ತ. ವೇದದ ಕರ್ತೃ ಅಲ್ಲ, ಪುರಾಣಾದಿಗಳ ವಕ್ತ ಅಲ್ಲ. ಯಾವತ್ತು ನಾವು ಶಬ್ದ ಪ್ರಯೋಗ ಮಾಡಬೇಕಾದ್ರೆ ಪುರಾಣಾದೇಹ ವಕ್ತ ಅಂತ ಹೇಳಬಾರ್ದು, ಪುರಾಣಾದೇಹ ಕರ್ತ ಅಂತಲೇ ಹೇಳಬೇಕು. ವೇದದ ಕರ್ತ ಅಂತ ಹೇಳಬಾರ್ದು, ವೇದದ ವಕ್ತ ಅಂತಲೇ ಹೇಳಬೇಕು. ಹೀಗೆ ಆ ವಕ್ತೃ ಸ್ವತಂತ್ರ ಉಚ್ಚಾರಣೆ ಮಾಡುವವನಲ್ಲ, ಕರ್ತೃ ಸ್ವತಂತ್ರ ಉಚ್ಚಾರಣೆ ಮಾಡುವವನು. ಅದರಿಂದ ಬುದ್ಧಿಗೆ ಅನುಗುಣವಾಗಿ ಶಬ್ದ ಪ್ರಯೋಗವನ್ನು ಯಾರು ಮಾಡ್ತಾ ಇದ್ದಾನೋ ಅವನು ಕರ್ತೃ, ಯಾರು ಹಿಂದೆ ಇದ್ದಂತಹ ಕ್ರಮವನ್ನೇ ಅನುಸರಣೆ ಮಾಡಿಕೊಂಡು ಹೇಳ್ತಾ ಇದ್ದಾನೋ ಅವನು ವಕ್ತೃ. ಆದ್ದರಿಂದ ಪರಮಾತ್ಮ ವೇದಗಳಲ್ಲಿ ಅನಾದಿ ಕಾಲದಿಂದ ಸಿದ್ಧವಾದಂತಹ ಆ ಕ್ರಮವನ್ನೇ ಉಚ್ಚಾರಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನು ವಕ್ತೃ, ಅವನು ಕರ್ತೃ ಅಲ್ಲ, ವೇದಕ್ಕೆ ಕರ್ತೃ ಇಲ್ಲ ಅಂತಾಯಿತು. ಪುರಾಣಾದಿಗಳಿಗೆ ಆ ರೀತಿಯಾದ ಅನಾದಿ ನಿತ್ಯತ್ವ ಇಲ್ಲ. ಪರಮಾತ್ಮ ಅವುಗಳನ್ನು ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ತನ್ನ ಬುದ್ಧಿಗೆ ಅನುಗುಣವಾಗಿ ಆ ವರ್ಣಗಳ ಕ್ರಮವನ್ನು ತಾನೇ ಸ್ವತಃ ಉಚ್ಚಾರಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಅದಕ್ಕೆ ಭಗವಂತ ಕರ್ತೃ. ಹೀಗೆ ಭಗವಂತನನ್ನು ವಕ್ತೃ ಕರ್ತೃ ಎಂಬುದಾಗಿ ವೇದಕ್ಕೆ ಪರಮಾತ್ಮ ವಕ್ತೃ, ಪುರಾಣಗಳಿಗೆ ಕರ್ತೃ ಅಂತ ತಿಳಿಬೇಕು. ಆದ್ದರಿಂದ ವೇದ ಅನಾದಿ ನಿತ್ಯ ಅಂತ. ಇದಾದಮೇಲೆ ಇನ್ನೊಂದು ದೊಡ್ಡ ಬೇರೆ ವಿಷಯ ಬರ್ತಾ ಇದೆ. ಇಲ್ಲಿಗೆ ಸಾಕು. ಮುಂದುವರಿಸ್ಬೋದು ಅಂದರೆ ಮುಂದುವರಿಸ್ಬೋದು. ಹಾಂ, ಪಾಠ ಮಾಡ್ಬೋದಾ? ಹಾಂ, ಟೈಮ್ ಇದೆ ಅಂದರೆ ಮಾಡ್ಬೋದು. ಹಾಂ, ಯಾವಾಗ? ಹಾಂ, ಎಷ್ಟು ಗಂಟೆಗೆ? ಹಾಂ, ಎಷ್ಟು ಗಂಟೆಗೆ? 5 ಗಂಟೆಗೆ. ಮತ್ತು ಆಯ್ತಲ್ಲ, 2 ನಿಮಿಷ ಇದೇನು. ಹಾಂ, ಸ್ವಲ್ಪ ತಾಗೋದು ಅಂದರೆ ಇದು ತುಂಬ ವಿಷಯ ಜಾಸ್ತಿ ಇದೆ ಅಂತ, ಅದಕ್ಕೆ ಹೇಳಿದ್ದು ನಾನು. ಈ ವಿಷಯ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ದೆ. ಹಾಂ, ಮೇಲೆ ಇದ್ದೀವಿ ಈಗ. ಇದು ಆಚಾರ್ಯರು ತತ್ವನಿರ್ಣಯದಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ, ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದರಿಂದ